ಮಸೀದಿ ಕಟ್ಲಿಕ್ಕೆ ಪೊಲೀಸರ ಪ್ರೊಟೆಕ್ಟ್ ಐತಿ. ಇಷ್ಟು ಜನರ ವಿರೋಧದ ಮಧ್ಯೆ ಮತ್ತು ನಾವು 80-90% ಹಿಂದೂಗಳು ದಿನ ಅವ್ರು 3 ಹೊತ್ತು ಚಾಲೂ ಮಾಡೋರು, 5 ಹೊತ್ತು. ನಿಮ್ಮ ಸಂಪ್ರದಾಯ, ನಿಮ್ಮ ಆಚಾರ ವಿಚಾರ, ನಿಮ್ಮ ಜನ ಎಲ್ಲದಾರ ಅಲ್ಲಿ ಮಾಡ್ಕೊಳ್ರಿ, ನಮ್ದೇನು ಬೇಡ ಅನ್ನಂಗಿಲ್ಲ. ಒಂಥರ ತಗಲಕ್ಕ ಸರ್ಕಾರ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಹೈದರಾಬಾದ್ ನಿಜಾಮನ್ ತರ ಸರ್ಕಾರ ಇಲ್ಲಿ ನಡೀತದೆ. ಅದಕ್ಕೆ 65 ಸೆಕ್ಟರ್ ಎಲ್ಲ ಹಿಂದೂಗಳಿಗೆ ನಾನು ವಿನಂತಿ ಮಾಡ್ಕೋತೀನಿ, ನಿಮ್ಮ ತಂದೆ ತಾಯಿ ಹೆಂಡ್ರು ಮಕ್ಕಳು ಎಲ್ಲರನ್ನು ಕರ್ಕೊಂಡು BTD ಬರೋಣ ಒಂದ್ಸಲ. ಯಾಕ ಹಿಂದೂಗಳ ಮೇಲೆ ಭಾವನೆಗೆ ಧಕ್ಕೆ ಬರುವಂಗ ನೀವು ನಡ್ಕೋತೀರಿ? ಬಾಗಲಕೋಟೆಯ BTD ಮುಂದೆ ನಾವಿದ್ದೇವೆ. ಈಗ ಸದ್ಯ ನಮ್ಮ ಜೊತೆ ಹಿಂದೂ ಹೋರಾಟಗಾರರಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿ ಅಥವಾ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಅನೇಕ ಮಸೀದಿಗಳ ಬಗ್ಗೆ ಒಂದಿಷ್ಟು ತಕರಾರುಗಳಿದೆ ಅನ್ನುವಂಥದ್ದು ಹಿಂದೂ ಸಂಘಟನೆಯರ ವಾದ. ಸದ್ಯ ನಮ್ಮ ಜೊತೆ ಹಿಂದೂ ಸಂಘಟನೆಯ ಅನೇಕ ಮುಖಂಡರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಏನು ಮುಖ್ಯವಾಗಿ ಏನು ಸಮಸ್ಯೆ ಆಗಿರುವಂಥದ್ದು? ಸಮಸ್ಯೆ ಆಗಿರುವಂಥದ್ದಂದ್ರೆ ನವನಗರದೊಳಗೆ ಸೆಕ್ಟರ್ ನಂಬರ್ 65 ಅದೇನೊಂದು ಜನವಸತಿ ಸೆಕ್ಟರ್ದೊಳಗೆ BTDದವರು ಒಂದು ಮಸೀದಿ ಕಟ್ಟಲಿಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಈಗ ಅಲ್ಲಿ 90% ಹಿಂದೂಗಳು ನಾವಿದ್ದೀವಿ. ಬೆರಳೆಣಿಕೆಯಷ್ಟು ಮುಸಲ್ಮಾನರು ಕುಟುಂಬಗಳು ಅಲ್ಲಿ ಅದಾವೆ. BTDಯವರು ಮುಳುಗಡೆ ನೆಪ ಇಟ್ಕೊಂಡು ಅಲ್ಲೊಂದು ಮಸೀದಿ ಕಟ್ಟಲಿಕ್ಕೆ ಅವಕಾಶ ಕೊಟ್ರ. ನಮ್ಮ ಸ್ಥಳೀಯವಾಗಿ ಎಲ್ಲ ಜನ ಬಂದು BTDಗೆ ಮುತ್ತಿಗೆ ಹಾಕ್ತು, ಜಿಲ್ಲಾಧಿಕಾರಿಗೆ ಕಚೇರಿಗೆ ಮನವಿ ಕೊಟ್ಟರು. ಏನು ಮನವಿ ಮಾಡಿಕೊಂಡ್ರು ಒಟ್ಟ ಇವರು ಕೇಳ್ತಾ ಇಲ್ಲ BTDಯವರು. ಹಾಗಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಮಸೀದಿ ಕಟ್ಟಲಿಕ್ಕೆ ಪೊಲೀಸರ ಪ್ರೊಟೆಕ್ಟ್ ಐತಿ. ಇಷ್ಟು ಜನರ ವಿರೋಧದ ಮಧ್ಯೆ ಮತ್ತು ನಾವು 80-90% ಹಿಂದೂಗಳು ದಿನ ಅವ್ರು 3 ಹೊತ್ತು ಚಾಲೂ ಮಾಡೋರು, 5 ಹೊತ್ತು. ನಾವು ಹೆಂಗೆ ತಡ್ಕೋಬೇಕು? ಅದು ಕನ್ನಡದಾಗೂ ಇರೋದಿಲ್ಲ, ಅದು ಉರ್ದುದಾಗ ಇರ್ತೈತಿ. ನಮ್ಮ ಭಾವನೆಗಳ ಧಕ್ಕೆ ಆಗ್ತದೆ. ನಮ್ಮ ಸುತ್ತಮುತ್ತಲ ವಯೋವೃದ್ಧರದಾರ, ಆಮೇಲೆ ಸಣ್ಣ ಮಕ್ಕಳದಾರ, ಮತ್ತು ಶಿಕ್ಷಣ ಕಲಿಯೋ ಎಲ್ಲ ಮಕ್ಕಳದಾರ. ಪ್ರತಿಯೊಂದಕ್ಕೂ ನಮಗೆ ತೊಂದರೆ ಆಗ್ತೈತಿ. ನಿಮ್ಮ ಸಂಪ್ರದಾಯ, ನಿಮ್ಮ ಆಚಾರ ವಿಚಾರ, ನಿಮ್ಮ ಜನ ಎಲ್ಲದಾರ ಅಲ್ಲಿ ಮಾಡ್ಕೊಳ್ರಿ, ನಮ್ದೇನು ಬೇಡ ಅನ್ನಂಗಿಲ್ಲ. ಯಾವ್ದು ಮುಳುಗಡೆ ಆಗೈತಿ ಅದಕ್ಕೆ ಕೊಡ್ತಿದ್ರೆ ಕೊಡ್ಲಿ, ನಮ್ದೇನು ತಪ್ಪಿಲ್ಲ. ಮತ್ತು BTD ಒಳಗೊಂದು ನಿಯಮ ಐತಿ. ಏನಂದ್ರ ಎಲ್ಲಿ ಜನವಸತಿ ಐತಿ, ನಿವೇಶನ ಪರ್ಪಸ್, ಯಾವ ಉದ್ದೇಶಕ್ಕಾಗಿ ನೀವು ನಿವೇಶನ ಕೊಡ್ತೀರಿ ಅದಕ್ಕೆ ಉಪಯೋಗ ಮಾಡ್ಕೋಬೇಕಂತ ಜನವಸತಿ ಐತಲ್ಲಿ. ಮತ್ತು ಜನವಸತಿನೂ ಹಿಂದೂಗಳದಾರ. ಅಲ್ಲಿ ಯಾವ ನಿಯಮ ಐತಿ, ಅವ್ರು ಏನೊಂದು ಬ್ಲೂ ಪ್ರಿಂಟ್, ನಾನು ಈ ಥರ ಕಟ್ಕೋತೀನಿ ಬಿಲ್ಡಿಂಗ್ ಅಂತ, ಯಾವುದೇ ಕಟ್ಟಡ ಕಟ್ಟಲಿ ಅದಕ್ಕೊಂದು ಏನು ಅವರು ಬ್ಲೂ ಪ್ರಿಂಟ್ ಕೊಟ್ಟಿರ್ತಾರ, ಅಲ್ಲಿ ಅದೇ ಪ್ರಕಾರ ಕಟ್ಟಬೇಕು. ಇವ್ರಿಗೆ ಚೀಫ್ ಇಂಜಿನಿಯರು, ಡಿವಿಷನ್ನು, ಸಬ್ ಡಿವಿಷನ್ನು, 100 ಜನ ನೌಕರದಾರದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಅದನ್ನು ಗಮನ ವಹಿಸ್ಬೇಕು. ಆ ಸೆಕ್ಟರ್ಗೆ ಯಾರು JE ಬರ್ತಾರ, ಏನು ಮಾಡ್ತಾರೆ JE, ಅವ್ರೇನು ಪರ್ಮಿಷನ್ ಕೊಟ್ರ, ಪರ್ಮಿಷನ್ ತಕ್ಕ ಅದನ್ನು ಕಟ್ಟಕತ್ತಾರೋ ಇಲ್ಲೋ ವಿಚಾರ ಮಾಡ್ಬೇಕಲ್ಲ. ಅದನ್ನ ಯಾವುದನ್ನು ವಿಚಾರ ಮಾಡ್ಲಾರ್ದ ಎಲ್ಲಾ ನಿಯಮವನ್ನು ಗಾಳಿಗೆ ತೂರಿ ಒಂಥರ ತಗಲಕ್ಕ ಸರ್ಕಾರ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಹೈದರಾಬಾದ್ ನಿಜಾಮನ್ ತರ ಸರ್ಕಾರ ಇಲ್ಲಿ ನಡೀತದೆ. ಅವ ಏನ್ ದಬ್ಬಾಳಿಕೆ ಮಾಡಿದ್ನಲ್ಲ, ಹಂಗೆ ಈ ಕಾಂಗ್ರೆಸ್ನವ್ರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಇದನ್ನ ಹಿಂದೂಗಳ ಸಹಿಸ್ಕೊಂಡು ಕೊಡಕ್ಕಾಗಲ್ಲ. ಅದಕ್ಕೆ 65 ಸೆಕ್ಟರ್ ಎಲ್ಲ ಹಿಂದೂಗಳಿಗೆ ನಾನು ವಿನಂತಿ ಮಾಡ್ಕೋತೀನಿ, ನಿಮ್ಮ ತಂದೆ ತಾಯಿ ಹೆಂಡ್ರು ಮಕ್ಕಳು ಎಲ್ಲರನ್ನು ಕರ್ಕೊಂಡು BTD ಬರೋಣ ಒಂದ್ಸಲ. ಯಾಕ ಹಿಂದೂಗಳ ಮೇಲೆ ಭಾವನೆಗೆ ಧಕ್ಕೆ ಬರುವಂಗ ನೀವು ನಡ್ಕೋತೀರಿ? ನಮ್ಮ ಅವ್ರ ಆಚಾರ ಈಗ ಎಲ್ಲೇ 90% 80% ಅಲ್ರಿ, 40% ಮುಸಲ್ಮಾನರು ಇರೋ ಅಲ್ಲಿ ನಮ್ಮ ದೇವಸ್ಥಾನ ಕಟ್ಟಿಸ್ತಾರೆ. ಇವ್ರ ಕೊಡ್ತಾರೆ ನೋಡೋಣ, ಕೊಡ್ಲಿ. ನಮ್ಮ ದೇವಸ್ಥಾನ ಭಾಳ ಅದಾವ, ಮುಳುಗಡೆ ಆಗಲಿ ಶೆಡ್ನಾಗ ದೇವಸ್ಥಾನ ಅದಾವ ಇನ್ನೂ ಜಾಗ ಕೊಟ್ಟಿಲ್ಲ ಸರಿಯಾಗಿ. ಮತ್ತು ಒಂದು ಸೆಕ್ಟರ್ಗೆ ಎಷ್ಟು ದಬ್ಬಾಳಿಕೆ ಅಂದ್ರೆ, ಒಂದು ಸೆಕ್ಟರ್ಗೆ 4 ದಿಕ್ಕು, 4 ದಿಕ್ಕಿನೊಳಗೆ 3 ದಿಕ್ಕಿಗೆ ಇದೇ ಜಾಮಿಯಾ ಮಸೀದಿಗೆ ಅವರು ದೇವಸ್ಥಾನ ಇದನ್ನ ಕೊಡ್ತಾರೆ ಮಸೀದಿ ಕಟ್ಟಕ್ಕೆ. ಅಂದ್ರೆ 4 ಕಡೆಯಿಂದ ನಮಗ ನಿಮ್ಮ ಧರ್ಮದ ನಮ್ಮ ಮೇಲೆ ಹೇರ್ತೀರಿ, ಹೆಂಗಾಗತ್ತದ ಹೇರಕ್ಕೇಳ? ಅಂದ್ರೆ ಸರಿ, ಒಂದೇ ಮಸೀದಿಗೆ 3 ಕಡೆ, ಒಂದೇ ಮಸೀದಿಗೆ ಸರ್ ಗೇನ್ ಉದ್ದ ಜಾಗ ಇರೋದಲ್ಲಿ. ಜಾಮಿಯಾ ಮಸೀದಿ ಇಡೀ 20 ಎಕರೆ ಸೆಕ್ಟರ್ದೊಳಗ 4 ಮೂಲಿಗೆ 1 ಮೂಲಿ ಬಿಟ್ಟಾರಷ್ಟೇ. ಈ 1, 2, 3 ಈ ಮೂಲಿ ಬಿಟ್ಟಾರ. ಒಂದು ಮಸೀದಿಗೆ ಆ ತರ ಜಾಗ ಕೊಡುವಂತದ್ದು ಏನದ? ಅಂದ್ರೆ ಇಡೀ ಹಿಂದೂಗಳಿಗೆ ನೀನು ನಿನ್ನ ಧಾರ್ಮಿಕ ಕಟ್ಟಳೆಗಳನ್ನ ಹೇರಿದಂಗ ಆಗತ್ತಲ್ಲ. ಮತ್ತೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ತಗೊಂಡ್ಬಂದು ಯಾವ ಪ್ರಾರ್ಥನೆ ಏನು ಅವಶ್ಯಕತೆ ಐತಿ? ಅದಕ್ಕೆ ಇದನ್ನ ಅತ್ಯಂತ ತೀವ್ರವಾಗಿ BTDಯನ್ನ ಖಂಡಿಸ್ತೀವಿ. ಯಾರು ಇಲ್ಲ ಆಡಳಿತ ಮಾಡ್ತಾ ಇದಾರ ಅದು ತುಗಲಕ್ ಆಡಳಿತ.
ಅದನ್ನ ನಿಲ್ಲಿಸ್ಬೇಕು. ಯಾರು ಹಿಂದೂಗಳ ಭಾವನೆ ಧಕ್ಕೆ ಬರೋ ಅವ್ರದ್ದು ಭಾವನೆಗಳನ್ನು ಕೇಳ್ರಿ. ನಿಮಗೆ ಲಿಖಿತವಾಗಿ ಹಿಂದೂಗಳು ಬೇಡ ಅಂತೇಳಿ ಕೊಟ್ಟಾಗ ಅದನ್ನ ನೀವು ಆಲೋಚನೆ ಮಾಡ್ಬೇಕಾಗಿತ್ತಲ್ಲ. ಅಂದ್ರೆ ನಮ್ಮ ಭಾವನೆಗೆ ನೀವು ಕಿಮ್ಮತ್ತ ಕೊಡಂಗಿಲ್ಲ ಅಂತಂದ್ರೆ ಆಡಳಿತ ಮಾಡಿ ಏನು ಉಪಯೋಗ? ಯಾರಿಗೇನು ಎಲ್ಲರೂ ಸರಿಸಮಾನ, ನಾವು ಯಾರದ್ದು ವಿರೋಧ ಇಲ್ಲ. ಅವ್ರ ಭಾವನೆಗೆ ಅವ್ರ ಜನ, ಅವ್ರ ಆಡಳಿತ, ಅವ್ರ ವಿಚಾರ, ಧಾರ್ಮಿಕ ಆಚಾರ ವಿಚಾರಗಳನ್ನ ಅವ್ರು ಆಚರಿಸಲಿ, ಪಾಲಿಸಲಿ, ನಾವು ಬೇಡ ಅನ್ನಂಗಿಲ್ಲ. ನಮ್ಮ ಮಧ್ಯದೊಳಗೆ ಯಾಕೆ ಪಾಲಿಸೋದು? ಅದು ನೀವು ನೋಡ್ಕೊಂಬರ್ರಿ, ಅಲ್ಲಿ ಒಂದೇ ಒಂದು ಮುಸಲ್ಮಾನರ ಮನೆಗಳು ಇಲ್ಲ ಈಗ. ಇದು ನಮಗೆ ಬಂದಿರೋದು ಸಮಸ್ಯೆ. ಅದಕ್ಕೆ ಇಡೀ 89% ಹಿಂದೂಗಳಿಗೆ ಒಂದು ಅನ್ಯಾಯ ಆಗ್ತೈತಿ. ವಯೋವೃದ್ಧರದಾರ, ಸ್ಕೂಲ್ ಕಲಿಯೋ ಮಕ್ಕಳಿದಾರ, ಅವಿನ್ನೂ ಸಣ್ಣ ಸಣ್ಣ ಮಕ್ಕಳದಾರ. ಅವ್ರ ಮೇಲೆ ನಾವು ಎಲ್ಲದಕ್ಕೂ ತೊಂದರೆ ಆಗಿ ಇದು ಮಾಡೋದು ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಇದನ್ನ ಯಾವುದೇ ಕೋರ್ಟ್ ಹೇಳಿ ಏನೇ ಇರಲಿ ರೀ, ನಮ್ಮ ಭಾವನೆಗೆ ಧಕ್ಕಾಗಿಂದ ನೀವು ಶರಿಯತ್ ಕಾನೂನು ಹೇರ್ತೀರಿ, ಕೋರ್ಟ್ ಕೇಳ್ತೀರಿ ನೀವು. ನಮ್ಮ ಹಿಂದೂಗಳಿಗೇನ ಕಾನೂನು ಇಲ್ಲ. ಕಾನೂನು ಬಂದ ಪ್ರಜಾಪ್ರಭುತ್ವ ಅಂತೀರಿ, ನಿಮ್ಮ ಧಾರ್ಮಿಕ ಬಂದ್ರೆ ಶರಿಯತ್ ಕಾನೂನು ಅಂತೀರಿ. ಅದೇ ಶರಿಯತ್ ಕಾನೂನಲ್ಲೇ ಇಟ್ಕೋರಿ ನೀವು. ನಮ್ಮ ಧರ್ಮದ ಮೇಲೆ, ನಮ್ಮ ಜನರ ಮೇಲೆ ಯಾಕೆ ಹೇರಕ್ ಬರ್ತೀರಿ? ಇದು ನಮ್ಮ ಸಮಸ್ಯೆ. ಅದಕ್ಕೆ ಅದನ್ನ BTD ಚೀಫ್ ಇಂಜಿನಿಯರ್ ಅರ್ಥ ಮಾಡ್ಕೋಬೇಕು. ಯಾವ ರಾಜಕಾರಣಿಗಳಿಗೂ ನೀವು ಮಣಿದನ ನಿಮ್ಮ ನಿಯಮ ಏನೈತೆ ಅದನ್ನು ಪಾಲಿಸ್ರಿ. ನಿಮ್ಮ ಇಂಜಿನಿಯರ್ಗಳಿಗೆ ಆದಷ್ಟು ಬೇಗ ಸೂಚನೆ ಕೊಡ್ರಿ. ನಿಮಗೇನು ಪರ್ಮಿಷನ್ ನಿಯಮ ಕೊಟ್ರ ಅದರ ನಿಯಮದ ಪ್ರಕಾರ ಅದನ್ನು ಕಟ್ತಾರೋ ಇಲ್ಲ ನೋಡ್ರಿ. ಎಲ್ಲಿ ಬಹುಸಂಖ್ಯಾತರು ಇಲ್ಲ, ಅವ್ರದೇ ಆದಂಥ ಬಾಹುಳ್ಯ ಇರ್ತೈತಿ, ಅಲ್ಲಿ ಮಸೀದಿ ಅದನ್ನು ಶಿಫ್ಟ್ ಮಾಡ್ರಿ. ಮತ್ತು ಇದೇದು 4 ಕಡೆ ಕೊಡಕ್ಕೆ ಹೋಗ್ಬೇಡ್ರಿ. ನೀವು ಬೇಕಂದ್ರೆ ಎಲ್ಲಾರ ಒಂದು ಕಡೆ ಅರ್ಧ ಎಕರೆ ಕೊಟ್ಕೋತಿದ್ರೆ ಕೊಟ್ಕೋರಿ. ನೀವು 4 ದಿಕ್ಕಿಗೆ ಮಸೀದಿ ಕೊಟ್ಟು ಏನು ಮಾಡೋರು? ನಮ್ದೇನು ಅದನ್ನೇ ನಾವೆಲ್ಲರೂ ಇನ್ನು ಮತಾಂತರ ಮಾಡಿಬಿಡ್ರಲ್ಲ ನಿಮ್ದು ಇದು ಇದ್ರೆ. ಅದಾರ ಒಂದಿನ ಆಗಿಬಿಡ್ಲಿ, ತಪ್ಪಲ್ಲ ಅದು ಆಗುದ್ರಿ. ಅದಕ್ಕೆ ಏನು ಜನ ಇತ್ತೀಚೆಗೆ ಮಾತಾಡ್ಕೊಳಕತ್ತಾರ, 100 ಜನ ಹಿಂದೂಗಳ ಮಧ್ಯೆ 16 ಮುಸಲ್ಮಾನ್ ಕುಟುಂಬ ಬದುಕಬಹುದು, 100 ಜನ ಮುಸಲ್ಮಾನರ ಕುಟುಂಬಗಳ ಮಧ್ಯೆ ಒಂದೇ ಒಂದು ಹಿಂದೂ ಕುಟುಂಬ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇವತ್ತಿನ ಕೆಲವೊಂದು ನೋಡಿದಾಗ ಅದು ಗೊತ್ತಾಗ್ತಾ ಇದೆ. ಎಷ್ಟು ಇವತ್ತು ಅನೇಕ ಹಿಂದೂ ಹೆಣ್ಮಕ್ಳನ್ನ ಓಡಿಸ್ಕೊಂಡು ಹೋಗಿ ಅದೆಲ್ಲ ಅವರ ನರಕ ಯಾತನೆ ಅಂತಾಗಿದ್ದನ್ನ ಇಲ್ಲಿ ನಾವು ಇವ್ರಿಗೆಲ್ಲ ಈ BTD ಅವರು ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾರಂತ ಅನ್ಸುತ್ತೆ. ಅದಕ್ಕೆ ಅದನ್ನ ನಮಗೆ ಮಸೀದಿಯಲ್ಲಿ ಕಟ್ಟುವುದು ಅವಶ್ಯಕತೆ ಇಲ್ಲ. ಅವ್ರವ್ರ ಎಲ್ಲಿ ಜನ ಇದ್ದಾರೆ ಅಲ್ಲಿ ಕಟ್ಕೊಳ್ಳಿ. ಇದನ್ನ ನಾವು ಎಲ್ಲರೂ ಕೂಡ ಎಚ್ಚರಿಕೆ ಕೊಡ್ತೀವಿ. ಇದೇ ಮುಂದೆ ಹೋತಂದ್ರೆ ನಾವು ಇಡೀ 65 ಸೆಕ್ಟರ್ ಅಷ್ಟೇ ಅಲ್ಲ, ಇಡೀ ಬಾಗಲಕೋಟೆ ಜನ ಹಿಂದೂಗಳು ಬಂದು ನಿಮ್ಮ BTDಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಆದಷ್ಟು ಬೇಗ ಇದಕ್ಕೆ ಹಿಂದೂಗಳಿಗೆ ನ್ಯಾಯ ಕೊಡಬೇಕನ್ನುವಂಥ ವಿನಂತಿಯನ್ನು ಮಾಡ್ಕೋತೀನಿ. ನಮಸ್ಕಾರ ಸರ್. ಇನ್ನೊಂದು ಏನು ಅಂತಂದ್ರೆ ಇದೇ ಮಾತನ್ನ ನಮ್ಮ ದೇವಸ್ಥಾನಗಳಿಗೂ ಅನ್ವಯಿಸುತ್ತಾ ಅಂತ ಹೇಳಿ ಕೆಲವೊಂದಿಷ್ಟು ಮುಸ್ಲಿಂ ಮುಖಂಡರು ಕೇಳಿದ್ರು. ಹೌದೌದು, ನಾವು ಅದೇ ಹೇಳ್ತೀನಲ್ಲಪ್ಪ, ಎಲ್ಲಿ ಜನ ಇದ್ದಲ್ಲೇ ಮುಸಲ್ಮಾನರ ಜನ ಇದ್ದಲ್ಲಿ ನಮ್ಮ ಮಸೀದಿ ನಮ್ಮ ದೇವಸ್ಥಾನಗಳದಾವು ಎಲ್ಲದಾವ್ ಹೇಳ್ರಿ. 80% ಮುಸಲ್ಮಾನರ ಮಧ್ಯೆ ನಮ್ದೊಂದು ದೇವಸ್ಥಾನ ಐತೆ, ಎಲ್ಲಿತ್ತು ಹುಡುಕೊಡ್ರಿ. ಒಂದು ಕುಟುಂಬ ಇರ್ತೇನೆ ಹುಡುಕೊಡ್ರಿ, ಹಿಂದೂ ಕುಟುಂಬ ಇದ್ದಿದ್ದು ಹುಡುಕೊಡ್ರಿ. ನೀವು 38 ಸೆಕ್ಟರ್ ನಂಬರ್ ಐತಿ, ಅಲ್ಲಿ 80% ಅದಿರಿ, 4-5 ಜನ ಹಿಂದೂಗಳ ಕುಟುಂಬ ನಿತ್ಯ ನರಕ ಯಾತನೆ ಅನುಭವಿಸ್ತಿದ್ದಾರೆ. ನೀವು ಸುಮ್ಮನೆ ಮಾತಾಡ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಲಾರ್ಜ್ ಐತಿ. ಅವ್ರ ಮನೆಗೆ ಕಲ್ಲಿಲಿ ಹೊಡಿದು, ಅವ್ರ ಮನೆಗೆ ಕಿಟಕಿ ಗ್ಲಾಸ್ ಹೊಡಿದು, ಅವ್ರ ಹಿಂದೂ ಹೆಣ್ಮಕ್ಳನ್ನ ಚುಡಾಯಿಸೋದು, ಅವ್ರಿಗೆ ಹೊಡೆದಿರೋದು, ಹಲ್ಲೆ ಮಾಡಿರೋದು ಎಲ್ಲವೂ ಉದಾಹರಣೆ ಐತಿ. ನಮ್ಮ ಹಿಂದೂಗಳ ನಡು ಒಬ್ಬ ಮುಸಲ್ಮಾನ್ ಇದ್ರೆ ಅವಂಗೇನ್ರ ಆಗಿದ್ದು FIR ಆಗಿದ್ದು ಹಾಕೊಡ್ರಿ. ಚಾಲೆಂಜ್ ಕೊಡ್ತೀನಿ ನಿಮ್ಮ ವಾಹಿನಿ ಮುಖಾಂತರ. ಯಾರು ಮುಸಲ್ಮಾನರು ಮಾತಾಡ್ತಾರ ಸುಮ್ಮನೆ ಹುಡುಗಾಟಕ್ಕೆ ಮಾತಾಡೋದಲ್ಲ. ನಾವು ಸಾಮರಸ್ಯ ಅಂತಂದ್ರೆ ಅವ್ರಿದ್ದಲ್ಲಿ ನಾವಿದ್ದಲ್ಲಿ ಅವ್ರ ಸಾಮರಸ್ಯ ನಮಗಷ್ಟ ಅಲ್ಲ, ಅವ್ರಿಗೂ ಸಾಮರಸ್ಯ ಬೇಕು. ಯಾವ ಹಿಂದೂಗಳು ಸುರಕ್ಷಿತ ಅದಾರ ಹೇಳ್ರಿ? ಎಷ್ಟೆಷ್ಟು ಆಗ್ಯಾವ ಇಲ್ಲೆಲ್ಲ ಘಟನೆ ಆಗ್ಯಾವ, ನಮ್ಗೆಲ್ಲ ಗೊತ್ತಿಲ್ಲ. ನಾವು ಇಡೀ ಊರ್ದು ಜಗತ್ತಿಂದ ಮಾತಾಡೋದಲ್ಲ, ನಮ್ಮ ಬಾಗಲಕೋಟೆಯಿಂದ ಮಾತಾಡ್ತೀನಿ. ಅದನ್ನ ತಕ್ಕೊಟ್ಟು ಹೋದ್ರೆ ಭಾಳ ಐತಿ. ಬಾಂಗ್ಲಾದೇಶದಿಂದ ಹಿಡ್ಕೊಂಡು ಪಾಕಿಸ್ತಾನದಿಂದನ ಎಷ್ಟು ಪರ್ಸೆಂಟೇಜ್ ಹಿಂದೂಗಳಿದ್ರು ಇವತ್ತೆಷ್ಟು ಅದಾರ, ಅವ್ರು ಎಲ್ಲಿ ಹೋದ್ರು, ಯಾಕೆ ಹೋದ್ರು, ಯಾರು ಒತ್ತಡಕ್ಕೆ ಹೋದ್ರು, ಇದೆಲ್ಲ ಬೇಡ. ಇನ್ನೊಂದು ಕಾಶ್ಮೀರ ಬಾಗಲಕೋಟೆ ಆಗಕ್ಕೆ ಕೊಡೋದಿಲ್ಲ, ಇನ್ನೊಂದು ಪಾಕಿಸ್ತಾನ ವಾತಾವರಣ ಇಲ್ಲಿ ಮಾಡಕ್ ಕೊಡೋದಿಲ್ಲ. ಇಲ್ಲಿ ಹಿಂದೂಗಳ ಭಾವನೆಗೆ ಎಲ್ಲರೂ ಸಾಮರಸ್ಯದಿಂದ ಬದುಕಬೇಕು, ಎಲ್ಲರೂ ಒಂದಾಗಿ ಬದುಕಬೇಕು. ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡೋದಲ್ಲ, ಹಂಗೆ ನಡ್ಕೊಳ್ಬೇಕು. ಭಾಳ ಹೋಗೋದು ಬೇಡ. ಇದೇ 65 ಸೆಕ್ಟರ್ದ ಸೀಮಿತ ಆಗಿರೋಣ. ಅದಕ್ಕೆ ಉಳ್ಕದ್ ಬಂದಕ್ಕೂ ಸಮರ್ಥ ಇದೀವಿ ನಾವು, ಉತ್ತರ ಕೊಡ್ತೀವಿ. ಬೇರೆ ಕಡೆ ಎಲ್ಲಿ ಏನ್ ಮಾಡ್ತಾರೆ ಇದಕ್ಕಷ್ಟೇ ಅವ್ರು ನಡ್ಕೊಲ್ಲಿ. ಓಕೆ ಸರ್.